ರೈತ ಬಂಧು ಅವರು. ಯಾಕಂದರೆ ರೈತರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಲ್ಲಿ ಅವರು ಮಾಡಿದ ಹೋರಾಟ ಅದೊಂದು ದೊಡ್ಡ ಇತಿಹಾಸ ಇದೆ ಅದಕ್ಕೆ. ಅಂತ ರೈತ ಬಂಧು ಸುಬ್ಬಣ್ಣ ನಾಯಕರ ಸ್ಮರಣಾರ್ಥ ಒಂದು ಮನೆ ಆಗ್ಬೇಕಂತ ಹೇಳಿ ನಮ್ಮಲ್ಲಿ ಬಂದರು. ಈ ಮನೆಗೆ ನಾನು ವಿದ್ಯಾಪೋಷಕನ 2023ರಲ್ಲಿ ನಾನು ಭೇಟಿ ನೀಡಿದ್ದೆ. ಇಲ್ಲಿಗೆ ಹುಡುಕಿಕೊಂಡು ಬರುವಾಗ ಸಾಕಿರ್ದತ್ತು, ಯಾರಿಗೂ ಗೊತ್ತಿಲ್ಲ. ಏನೋ ಹುಡ್ಕೊಂಡು ರೌಂಡ್ ಹೋಗಿ ಕೊನೆಗೆ ಅವರು ಹೋಗಿ ಇಲ್ಲಿರ್ಬೋದು ಅಂತ ಹೇಳಿ ಸುತ್ತಾಡಿಕೊಂಡು ಇಲ್ಲಿ ಬಂದು ರಿಪೋರ್ಟ್ ಮಾಡಿ ಅವರನ್ನು ರಶ್ಮಿತಾಳನ್ನು ವಿದ್ಯಾಪೋಷಕ್ಕೆ ನಾವು ಸೇರ್ಪಡೆಗೊಳಿಸಿದ್ದೇವೆ. ಹಾಗೆ ನಿಮಗೆ ಮನೆ ಮಾಡಿ ಕೊಡುತ್ತೇವೆ ಎಂಬುದಾಗಿ ಸಹ ಹೇಳಿದ್ದರು. ನಾನು ಫಸ್ಟ್ PUC ಯಲ್ಲಿರುವಾಗ ನನ್ನ ದಾನಿಗಳಾದ ಕೆ ದೇವಾನಂದ್ ಸರ್ ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಅವರ ಮಾತಿನಂತೆಯೇ ಮನೆ ಮಾಡಿಕೊಡುವುದಾಗಿ ಹೇಳಿದ್ದಾಗ ಫೌಂಡೇಶನ್ ಅನ್ನು ಕೂಡ ಮಾಡಲಾಗಿತ್ತು. ತದನಂತರ ನನ್ನ ತಮ್ಮ ಕೂಡ ವಿದ್ಯಾಪೋಷಕ್ಕೆ ಆಯ್ಕೆಯಾದ ನಂತರ ಅವನು ಕೂಡ SSLCಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಿರುವುದರಿಂದ ಅವನನ್ನು ಸಹ ಆಯ್ಕೆ ಮಾಡಿಕೊಂಡು ನಂತರ ಅರವಿಂದ್ ನಾಯಕ್ ರವರ ಪ್ರಾಯೋಜಕತ್ವದಲ್ಲಿ ಅವರ ಶಿವಪುರದ ಸ್ವಾತಂತ್ರ್ಯ ಹೋರಾಟಗಾರರಾದ ಹಾಗೂ ರೈತ ಬಂಧು ಆಗಿರುವಂತಹ ಸುಬ್ಬಣ್ಣ ನಾಯಕ್ ರವರ ಸ್ಮರಣಾರ್ಥವಾಗಿ ಶ್ರೀಮತಿ ಇಂದಿರಾರವರ ಗೌರವಾರ್ಥವಾಗಿ ನಿರ್ಮಿಸಿಕೊಟ್ಟಂತಹ 63ನೇ ವಿದ್ಯಾಪೋಷಕ್ನ 63ನೇ ಮನೆ ನಮ್ಮದಾಗಿದೆ. ನಮಗೆ ನೂತನ ಮನೆಯನ್ನು ನಿರ್ಮಿಸಿಕೊಟ್ಟಂತಹ ಶ್ರೀಯುತರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಕುಟುಂಬದ ಕಡೆಯಿಂದ ಹೃದಯಾಂತರಾಳದ ಧನ್ಯವಾದಗಳು. ಶಾಲೆಗೆ ಸೈಕಲಿಂದ ಇಲ್ಲಿಂದ 3.5 ಕಿಲೋಮೀಟರ್ ಸೈಕಲಿಂದ ತೊಳೆದುಕೊಂಡು ಅಲ್ಲಿಂದ ಬಸ್ಸಿಗೆ ಹೋಗ್ತಾ ಇದ್ದೆ. ಪುನಃ ಬರುವಾಗ ಬಸ್ಸಿಂದ ಬಂದು ಅಲ್ಲಿಂದ ಇಲ್ಲಿಗೆ ಸೈಕಲ್ ಒಯ್ದುಕೊಂಡು ಬರ್ತೀನಿ. 3.5 ಕಿಲೋಮೀಟರ್ ಆಗುತ್ತೆ. ಸಾಧ್ಯವೇ ಇಲ್ಲ ಇದನ್ನು ನಮ್ಮ ಹತ್ರ ಮಾಡಲಿಕ್ಕೆ ಅನ್ನುವಂಥ ಚಟುವಟಿಕೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಬೇರೆ ಯಾವ್ದು ಕಂಡ್ರು ಇದೇ ಟೈಪ್ ನಾವು ಒಂದು ಮಾಡ್ಲಿಕ್ಕಲ್ಲ ಅಂತ ಅನ್ಸುತ್ತೆ. ಆದರೆ ಇದನ್ನು ಮಾತ್ರ ನಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಕೆಲಸದಲ್ಲಿ ಇದು ಒಂದು ಬರಲಿಕ್ಕಿದ್ದೇವೆ. ಈ ದೂರದ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡೋದು, ಜೆನ್ವಿನಿಟಿ ನೋಡೋದು, ಅವರು ದುಡಿದ ಹಣದಲ್ಲಿ ಯಾರೋ ಅವರ ತಂದೆ ತಾಯಿ ಹೆಸರಲ್ಲಿ ಒಂದು ದಾನವನ್ನು ಯಾವುದೋ ದೇವಸ್ಥಾನಕ್ಕೂ ಎಲ್ಲೋ ಮಾಡೋದನ್ನು ಈ ರೀತಿ ವಿದ್ಯಾದಾನಕ್ಕೋಸ್ಕರ ಉಪಯೋಗಿಸುವಾಗ ಅದರಲ್ಲಿ ಜೆನ್ವಿನ್ ಅಂತ ಹೇಳ್ತೇವೆ. ಅರ್ಹರಿಗೆ ದಾನ ಅಂತ ಹೇಳ್ತಾರೆ. ಅರ್ಹರಿಗೂ ದಾನ ಇದೆ, ಅನರ್ಹರಿಗೂ ದಾನ ಇದೆ. ಅನರ್ಹರ ದಾನ ಪಾಪದ ಕೆಲಸ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಇರುವಾಗ ಅದರ ಆಯ್ಕೆಯ ಜವಾಬ್ದಾರಿಯನ್ನು ಯಕ್ಷಗಾನ ಕಲಾರಂಗದ ತಂಡದವ್ರು ತಗೊಂಡು ಅವರ ವಿಶ್ವಾಸದ ಮೇಲೆ ಅವರೇ ದಾನಿಗಳನ್ನು ಹುಡುಕಿ ಅದರ ಕಷ್ಟದಲ್ಲಿರುವಂಥ ಮಕ್ಕಳನ್ನು ಹುಡುಕಿ ವಿದ್ಯೆಗೆ ಸಹಾಯ ಮಾಡೋದ್ರ ಜೊತೆಗೆ ಅವ್ರ ಮನೆ ಇಲ್ಲದಿದ್ದರೆ ಆ ವಿದ್ಯೆಗೂ ಕೊರತೆ ಆಗ್ತದೆ ಅಂತೇಳಿ ಮನೆಗೆ ಸಹಾಯ ಮಾಡುವಂಥ ಒಂದು ಕಲ್ಪನೆಯೇ ಅದು ಅಪರೂಪದ್ದು ಮತ್ತು ಶ್ರೇಷ್ಠವಾದದ್ದು. ಅದು ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದೊಂದು ಕೆಲಸ. 2012ರಲ್ಲಿ ನನ್ನ ಮಾವನವರು ದೈವದಿಂದಾದರು. ಸೊ ಅವರ ನೆನಪಲ್ಲಿ ಒಂದು ಮನೆ ಕಟ್ಟಿ ಕೊಡಬೇಕು ಅಂತ ಎಣಿಸಿದ್ದೆವು. ಹೋದ ವರ್ಷ ನನಗೆ 60 ವರ್ಷ ಆಯಿತು. ಈ ವರ್ಷ ನನ್ನ ಹೆಂಡತಿಗೆ 60 ವರ್ಷ ಆಯಿತು. ಈ ಸಂದರ್ಭದಲ್ಲಿ ಒಂದು ಮನೆ ಕಟ್ಟಿಕೊಡುವ ಅಂತ ಹೇಳಿಕೊಂಡು, ಅದು ಮಾತ್ರ ಅಲ್ಲ, ನಾವು ಮುಂದಕ್ಕೆ ಇನ್ನು ನಮ್ಮ ಮಾವನವರ ನೆನಪಲ್ಲಿ ಬೇರೆ ದಾನ ಮಾಡುವ ಯೋಜನೆಯನ್ನೆಲ್ಲ ರೂಪಿಸಿದ್ದೇವೆ. ಅದು ಕಾರ್ಯರೂಪಕ್ಕೆ ಬರಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀಯುತರು ಹೇಳಿದರು, ನಂಬಿಕೆ ಅಂತ ಹೇಳಿದರು. 100% ಅಷ್ಟು ಇಲ್ಲದಿದ್ದರೆ ನಿಮಗೆ 63 ಮನೆ ಮಾಡಲಿಕ್ಕೆ ಆಗೋದಿಲ್ಲ. 63 ಮನೆ ಆಗಿದೆ ಅಂತ ಹೇಳಿದರೆ ಎಲ್ಲ ದಾನಿಗಳು ನಿಮ್ಮನ್ನು 100ಕ್ಕೆ 100 ನಂಬಿದ್ದಾರೆ ಅಂತಲೇ ಅರ್ಥ. ಇನ್ನೂ 10 ಮನೆ ನೀವು ಕಟ್ತಾ ಇದ್ದರೆ ಅದು 100ಕ್ಕೆ 100 ದಾಟ್ತದೆ ಅನ್ನುವಂಥದ್ದು ಗ್ಯಾರಂಟಿ. ಯಾಕೆ ಅಂತ ಹೇಳಿದರೆ ಅದು ನಾವು ಕೊಟ್ಟಂಥ ದಾನ ಯೋಗ್ಯರಿಗೆ ಯೋಗ್ಯವಾದ ರೀತಿಯಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಇಲ್ಲದೆ ಫಲಾನುಭವಿಗಳಿಗೆ 100ಕ್ಕೆ 100 ಸಿಗ್ತದೆ ಅನ್ನುವಂಥ ಗ್ಯಾರಂಟಿ ಬಂದಾಗ ಅಂಥವರೊಟ್ಟಿಗೆ ದಾನಿಗಳು ಸೇರ್ತಾರೆ.